ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಏನೋ ಕೆಲಸ ಇಲ್ದಿರೋ ಕಾರಣ ಸುಮ್ಮನೆ ಕೂತ್ಕೊಂಡಿದ್ದೆ. ನನ್ನ ಹಸ್ಬೆಂಡಾಗಿ ಹೇಳಿದ್ರು, ನೀನೊಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ. ನಿಜವಾಗ್ಲೂ ಇದೊಂದು ಒಳ್ಳೆ ಜಾಗ ಅಂತಲೇ ಅನ್ಬೋದು. ಬರ್ತಾ ನನ್ನ ಹಸ್ಬೆಂಡ್ ಕೇಳಿದ್ರು, ಆ ಕಡೆ ಗಾಡಿಯಲ್ಲಿ ಬೆಟ್ಟ ಮೇಲೆ ಹೋಗೋಣ ಇಲ್ಲ ನಡ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ. ನಾನು ಕೆಳಗಡೆಯಿಂದ ನೋಡಿಬಿಟ್ಟು ಬಿಡು ಸ್ವಲ್ಪನೇ ಎಲ್ಲ ಸ್ಟೆಪ್ಸ್ ಇರೋದು, ಹೋಗೋಣ ಅಂತ. ಬಟ್ ಬೆಟ್ಟ ಹತ್ತುತ್ತಾ ಅನ್ನಿಸ್ತು ಎಷ್ಟು ಸುಸ್ತಾಗುತ್ತೆ ಅಂದ್ಬಿಟ್ಟು ಅದನ್ನೇ ನೆನೆಸ್ಕೊಂಡು ನಗ್ತಾ ಇದ್ದೆ. ಫಸ್ಟ್ ಹೋಗ್ತಿದ್ದಂಗೆ ಮುನೇಶ್ವರ ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಅಪೋಸಿಟು ಇದೊಂದು ತೊಟ್ಟಿ ಕಾಣಿಸುತ್ತೆ ನೋಡಿ. ಅದ್ರ ಮುಂದೆ ಇವಾಗೆಲ್ಲ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ದೇವಸ್ಥಾನನ. ಶಿವ ಪಾರ್ವತಿಯಲ್ಲಿ ಮೇಲೆ ಇರೋದು. ಇಲ್ಲಿ ಏನು ಸತ್ಯ ಅಂದರೆ ಇಲ್ಲೊಂದು ಮಗುನ ಬಿಟ್ಟಿರ್ತಾರೆ. ಮಗು ಬಂದ್ಬಿಟ್ಟು ಎಲ್ಲಿ ತೆಲ್ಲುತ್ತೆ ಅಂತ ಮುಂದೆ ನೆಕ್ಸ್ಟ್ ಹೇಳ್ತೀನಿ. ಇದು ತುಂಬ ವಿಶೇಷತೆ ಅಂತ. ಇದು ಸುಮಾರು 700-800 ವರ್ಷಗಳಿಂದ ಇರೋ ದೇವಸ್ಥಾನ. ಇದು ತುಂಬ ಜನ ಬರ್ತಾ ಇರ್ತಾರೆ. ಇದೇ ದೇವರು 800 ವರ್ಷದಿಂದ ಇರೋದು. ಈ ಅಮ್ಮನೇ ಅಕ್ಕಯ್ಯಮ್ಮ ದೇವರು ಅಂದ್ಬಿಟ್ಟು ಅಲ್ಲೊಂದು ಸಣ್ಣ ಬಿರುಕು ಬಿಟ್ಕೊಂಡಿದೆ. ಬಟ್ ಆದರೂ ದೇವ್ರ ಮುಖದಲ್ಲಿ ಕಳೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಮೇಲೆ ಬರ್ತಾ ಫುಲ್ ಎಲ್ಲ ಕಲ್ಲುಗಳಲ್ಲಿ ಇದೇನಂದರೆ ಎಲ್ಲ ಅಂಗಡಿಗಳಿರ್ತಾರೆ. ಇವಾಗೆಲ್ಲ ಟೆಂಟ್ ಹಾಕ್ಕೊಂಡಿರ್ತಾರೆ, ಅವಾಗಿಂದೆಲ್ಲ ಬರೀ ಕಲ್ಲುಗಳಲ್ಲಿ ಕಟ್ಕೊಂಡಿರೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಮ್ಮ ಮುದ್ದಾಗಿ ಕಾಣಿಸ್ತಾ ಇದ್ರು ಅಂತ ಫೋಟೋ ತೊಗೊಂಡೆ. ಹಾಗೆ ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ತಾ ಇಲ್ಲೊಂದು ತೊಟ್ಟಿಲು ಬಾವಿ ಅಂತ ಇದ್ರ ಹೆಸರು. ನಾನು ಅವಾಗಲೇ ಏನು ಹೇಳಿದೆ ಸತ್ಯ ನಡೆಯುತ್ತೆ ಅಂತ. ಮಗುನ ಅಲ್ಲೇ ಬಿಟ್ಟಿರೋದಕ್ಕೆ ಮಗು ಇಲ್ಲಿ ತೇಲಿರೋದು. ಇವಾಗೆಲ್ಲ ತುಂಬ ಕೊಳಕು ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಬಂದುಬಿಟ್ಟು ದೇವನಹಳ್ಳಿ ಏರ್ಪೋರ್ಟಿಂದ 10 ಕಿಲೋಮೀಟರ್ಸ್ ಅಷ್ಟೇ ಡಿಫ್ರೆನ್ಸು. ಸೊ ಪ್ಲೇನ್ಸ್ ಹೋಗ್ತಾ ಇರುತ್ತೆ, ಆರಾಮಾಗಿ ನೋಡ್ತಾ ಇರ್ಬೋದು. ವ್ಯೂ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬೆಟ್ಟ ಮೇಲೆಯಿಂದ ಕೆಳಗಡೆ ನೋಡೋದಕ್ಕೆ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಹಂಗೆ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಮೇಲೆ ಹೋಗ್ತಾ ಇದ್ದರೆ ಈ ಬಂಡೆಗಳ ಮೇಲೆ ಬರೀ ನಂದಿ ಮುಖಗಳಿರೋದು. ಇದು ಕೆತ್ತಿರೋದು ಅಂತಲೇ ಅನ್ಸಲ್ಲ ನನಗೆ. ತುಂಬ ಒಂಥರ ಆಶ್ಚರ್ಯ ಆಗೋಗುತ್ತೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಇದು ಬೆಟ್ಟ ಮೇಲೆಯಿಂದ ಕೆಳಗಡೆ ಇರೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಬಂದುಬಿಟ್ಟು ಭೀಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಇರೋದದು. ಬಟ್ ನಾವು ಅಲ್ಲೋಗಿ ಸೊ ಫೈನಲಿ ನಮ್ಮ ದರ್ಶನ ಎಲ್ಲ ಆಗಿ ಹೊರಡ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಕಾಲೆಲ್ಲ ಸುಡ್ತಾ ಇದೆ. ಬೇಗ ಹೋಗೋಣ ಅಂತ ನನ್ನ ಹಸ್ಬೆಂಡ್ ನೋಡಿ ನನ್ನ ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ ಅಂತ. ಹಿಂದೆನ ಸ್ವಲ್ಪನೂ ಕೇರ್ ಇಲ್ಲ. ಹಾಗೆ ಕೆಳಗಡೆ ಬರ್ತಾ ಕಬ್ನಲ್ಲಿ ಕನಸು ನನಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಕಬ್ನಲ್ಲಿ ಕೊಟ್ಕೊಂಡು ಫೈನಲಿ ಮನೆ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ.